ವೇಗದ ಜಗತ್ತನ್ನು ತಡೆಯುವುದು ಅಸಾಧ್ಯ. ಇಲ್ಲಿ ಕಷ್ಟಪಟ್ಟು ಕೆಲಸ ಮಾಡುವುದರ ಬದಲು ಬುದ್ಧಿವಂತಿಕೆಯಿಂದ ಕೆಲಸ ಮಾಡುವುದು ಮುಖ್ಯ. ಪ್ರತಿಯೊಬ್ಬರೂ ತಮ್ಮ ವೃತ್ತಿ ಜೀವನದಲ್ಲಿ ಒಂದು ಮೈಲುಗಲ್ಲನ್ನು ನಿರ್ಮಿಸಲು ಬಯಸುತ್ತಾರೆ. ಆದರೆ ತೀವ್ರ ಶ್ರಮವು ಅಪೇಕ್ಷಿತ ಫಲಿತಾಂಶಗಳನ್ನು ನೀಡಲು ವಿಫಲವಾಗಬಹುದು. ಇದರ ಹಿಂದೆ ನಮ್ಮ ಜನ್ಮ ಕುಂಡಲಿ, ವಿವಿಧ ಗ್ರಹಗಳ ಪ್ರಭಾವ ಇದ್ದರೂ ಇರಬಹುದು. ಅದಕ್ಕಾಗಿಯೇ ನಮ್ಮ ಜಾತಕದ ಪ್ರಕಾರ ಸರಿಯಾದ ವೃತ್ತಿ ಜೀವನವನ್ನು ಎಚ್ಚರಿಕೆಯಿಂದ ಆರಿಸುವುದು ಮುಖ್ಯವಾಗಿದೆ. ಬನ್ನಿ ಇಂದಿನ ವಿಡಿಯೋದಲ್ಲಿ ಕಟಕ ರಾಶಿಯವರು ಯಾವ ವಿದ್ಯಾಭ್ಯಾಸವನ್ನು ಮಾಡಿದರೆ ಜೀವನದಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ ಎಂದು ತಿಳಿದುಕೊಳ್ಳೋಣ. ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರಕಾರ ಕಟಕ ರಾಶಿಯವರು ಅತ್ಯಂತ ಸೂಕ್ಷ್ಮ ಜೀವಿಗಳಾರುತ್ತಾರೆ ಹಾಗೂ ಎಲ್ಲರನ್ನೂ ಪೋಷಿಸುವಂತಹ ಮನಸ್ಸು ಹೊಂದಿರುವ ಸಹೃದಯ ಗುಣವನ್ನು ಹೊಂದಿರುತ್ತಾರೆ. ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕರ್ಕ ರಾಶಿಯವರನ್ನು ಆಳುವಂತಹ ಗ್ರಹ ಚಂದ್ರ. ಚಂದ್ರನ ಪ್ರಭಾವದಿಂದಾಗಿ ಕರ್ಕ ರಾಶಿಯವರು ಬೇರೆಯವರ ಬಗ್ಗೆ ಕಾಳಜಿ ವಹಿಸುವಂತಹ ಮನಸ್ಸನ್ನು ಕರುಣಿಸುತ್ತಾನೆ. ಇದರ ಜೊತೆಗೆ ಭಾವನಾತ್ಮಕವಾಗಿ ಬೇರೆಯವರ ಜೊತೆಗೆ ಕನೆಕ್ಟ್ ಆಗುವಂತಹ ಅಂಶಗಳನ್ನು ಕೂಡ ಇಲ್ಲಿ ಚಂದ್ರ ನಿಮ್ಮ ಜೀವನದ ಮೇಲೆ ಪ್ರತಿಫಲಿಸುತ್ತಾನೆ. ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕರ್ಕ ರಾಶಿಗೆ ಸಂಬಂಧಪಟ್ಟಂತಹ ನಕ್ಷತ್ರಗಳ ಬಗ್ಗೆ ನೋಡುವುದಾದರೆ ಈ ಸಾಲಿನಲ್ಲಿ ಪುಷ್ಯ, ಆಶ್ಲೇಷ ಹಾಗೂ ಪುನರ್ವಸು ನಕ್ಷತ್ರದ ಕೆಲವು ಭಾಗಗಳು ಕೂಡ ಕಾಣಿಸಿಕೊಳ್ಳುತ್ತದೆ. ಇವುಗಳ ಅಂಶ ಕರ್ಕ ರಾಶಿಯವರ ಮೇಲೆ ಪರಿಣಾಮ ಬೀರುತ್ತದೆ. ಕಟಕ ರಾಶಿಯವರು ದಾದಿಯರು, ಸ್ವೀಪರ್ಗಳು, ತೋಟದ ಮಾಲಿಗಳು, ರಾಜಕಾರಣಿಗಳ ಕೆಲಸವನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಇದಲ್ಲದೆ ಪತ್ರಕರ್ತರಾಗಿಯೂ ಅವರು ಉತ್ತಮ ಕೆಲಸಗಾರರೆಂದು ಸಾಬೀತುಪಡಿಸುತ್ತಾರೆ. ಕಟಕ ರಾಶಿಯವರು ಕೆಲಸ ಮಾಡುವಾಗ ಭದ್ರತೆ ಮತ್ತು ಹಣ ಎರಡನ್ನೂ ನೋಡುತ್ತಾರೆ. ಅವರು ಉತ್ತಮ ಮೊತ್ತವನ್ನು ಗಳಿಸುವ ಸಾಮರ್ಥ್ಯ ಹೊಂದಿದ್ದಾರೆ, ಆದರೆ ಕಣ್ಣು ಮಿಟುಕಿಸುವುದರಲ್ಲಿ ಖರ್ಚು ಮಾಡುತ್ತಾರೆ. ವಾಸ್ತವದಲ್ಲಿ ಅವರು ತಮ್ಮ ಹಣವನ್ನು ಹೂಡಿಕೆ ಮಾಡಲು ಸಿದ್ಧರಿಲ್ಲ. ಇಂದು ಹೂಡಿಕೆ ಮಾಡಿದರೆ ನಾಳೆ ಹೆಚ್ಚಾಗುತ್ತದೆ ಎಂಬುದರ ಬಗ್ಗೆ ನಂಬಿಕೆ ಇರುವುದಿಲ್ಲ. ಕಟಕ ರಾಶಿಯವರು ಆರ್ಥಿಕ ತಜ್ಞರಾಗಿದ್ದರೆ ಬಹಳ ತರ್ಕಬದ್ಧವಾಗಿ ಸಮಯ ಮತ್ತು ಹಣವನ್ನು ನಿರ್ವಹಿಸುತ್ತಾರೆ. ಕಟಕ ರಾಶಿಯವರು ಸಾಮಾನ್ಯವಾಗಿ ವಾಣಿಜ್ಯ ವಿಭಾಗದಲ್ಲಿ ಉತ್ತಮ ಯಶಸ್ಸು ಪಡೆಯಬಹುದು. ನನಗೆ ಈ ಸಾಂಪ್ರದಾಯಿಕ ಸಬ್ಜೆಕ್ಟ್ಗಳೇ ಬೇಡಪ್ಪ, ಇನ್ನೂ ಏನಾದರೂ ಹೊಸ ಕೋರ್ಸ್ಗಳನ್ನು ಮಾಡಬೇಕು, ಆದಷ್ಟು ಬೇಗ ಉದ್ಯೋಗ ಮಾರುಕಟ್ಟೆಯ ಟ್ರೆಂಡಿಂಗ್ ಜಾಬ್ಗಳಿಗೆ, ಹೆಚ್ಚು ವೇತನದ ಜಾಬ್ಗಳಿಗೆ ಹೋಗಬೇಕು, ಅದಕ್ಕೆ ಅನುಕೂಲವಾಗುವ ಡಿಗ್ರಿ ಕೋರ್ಸ್ಗಳಾದರೂ ಪರವಾಗಿಲ್ಲ, ಶಾರ್ಟ್ ಟರ್ಮ್ ಡಿಪ್ಲೊಮಾ ಕೋರ್ಸ್ಗಳಾದರೂ ಪರವಾಗಿಲ್ಲ ಹೋಗಬೇಕು ಎಂದುಕೊಳ್ಳುತ್ತಾರೆ. ಈ ರೀತಿ ಅಂದುಕೊಳ್ಳುವ ಕಟಕ ರಾಶಿಯವರಿಗೆ ಈ ಡಾಟಾ ಅನಾಲಿಸಿಸ್, ಬ್ಯುಸಿನೆಸ್ ಮ್ಯಾನೇಜ್ಮೆಂಟ್ ಹೀಗೆ ಹಲವು ಆಯ್ಕೆಗಳು ಉತ್ತಮವಾಗಿದೆ. ಟೆಲಿಕಮ್ಯುನಿಕೇಶನ್, ಬಿಪಿಒ ಸರ್ವಿಸ್ ಉದ್ಯೋಗವು ಕಟಕ ರಾಶಿಯವರಿಗೆ ಉತ್ತಮವಾಗಿದೆ. ಮಾಹಿತಿ ಮತ್ತು ಸಂಪರ್ಕ ಕ್ಷೇತ್ರದ ಹಲವಾರು ಟೆಲಿಕಾಂ ಕಂಪನಿಗಳು ತಮ್ಮ ಗ್ರಾಹಕರಿಗೆ ಉತ್ತಮ ಸೇವೆ ನೀಡಲು ಶ್ರಮಿಸುತ್ತಿವೆ. ಈ ಟೆಲಿಕಾಂ ಕಂಪನಿಗಳಲ್ಲಿ ಬಿಕಾಂ, ಬಿಬಿಎಂ ಗ್ರಾಹಕರೊಂದಿಗೆ ಸಂಪರ್ಕ ಏರ್ಪಡಿಸುವ ಬಿಪಿಒ ಸೇವೆ, ಮಾರ್ಕೆಟಿಂಗ್, ಸೇಲ್ಸ್, ಏರಿಯಾ ಮ್ಯಾನೇಜರ್ ಸೇರಿದಂತೆ ಇನ್ನೂ ಹಲವಾರು ಉದ್ಯೋಗಗಳು ಇಲ್ಲಿದ್ದು ಸೇರಬಹುದು. ಫೈನಾನ್ಸ್ ಕಂಪನಿಗಳ ಉದ್ಯೋಗ, ವಾಣಿಜ್ಯ ಬ್ಯಾಂಕಿಂಗ್ ವ್ಯವಸ್ಥೆಯು ಅತಿ ಬೇಡಿಕೆಯ ಕ್ಷೇತ್ರವಾಗಿದೆ. ಹೀಗಾಗಿ ಈ ಕ್ಷೇತ್ರದಲ್ಲಿ ಬಿಕಾಂ, ಬಿಬಿಎಂ ಪದವೀಧರರಿಗೂ ಬೇಡಿಕೆ ಹೆಚ್ಚು. ಅಂತಾರಾಷ್ಟ್ರೀಯ ಬ್ಯಾಂಕುಗಳು ಭಾರತದಲ್ಲಿ ಕಾರ್ಯಾಚರಣೆಗಳನ್ನು ವಿಸ್ತರಿಸಿಕೊಳ್ಳುತ್ತಿರುವುದರಿಂದ ಈ ಬ್ಯಾಂಕುಗಳಲ್ಲಿ ಬಿಬಿಎಂ, ಬಿಕಾಂ ಪದವೀಧರರಿಗೆ ಹೊಸ ಉದ್ಯೋಗಾವಕಾಶ ಇವೆ. ಹಲವು ಎಂಎನ್ಸಿ ಬ್ಯಾಂಕ್ಗಳು ಬೆಂಗಳೂರಿನಲ್ಲಿ ಹೆಚ್ಚಿದ್ದು ಇಲ್ಲಿ ಉದ್ಯೋಗ ಲಭ್ಯ. ಜೂನಿಯರ್ ಅಕೌಂಟೆಂಟ್, ಅಕೌಂಟ್ ಎಕ್ಸಿಕ್ಯೂಟಿವ್, ಸೀನಿಯರ್ ಅಕೌಂಟೆಂಟ್ ಮತ್ತು ಅಕೌಂಟ್ಸ್ ಮ್ಯಾನೇಜರ್ ಮುಂತಾದ ಹುದ್ದೆಗಳನ್ನು ಈ ಕ್ಷೇತ್ರದಲ್ಲಿ ಪಡೆಯಬಹುದು. ಸಾಕಷ್ಟು ಹುದ್ದೆಗಳು ಈ ಕ್ಷೇತ್ರದಲ್ಲಿ ಲಭ್ಯ. ಹಲವಾರು ದೊಡ್ಡ ಕಂಪನಿಗಳಲ್ಲಿ ಬಿಕಾಂ ಪದವೀಧರರು ಹುದ್ದೆಗೆ ಸೇರಲು ಪ್ರಯತ್ನಿಸಬಹುದು. ಹಾಗಾಗಿ ಪದವಿಯಲ್ಲಿ ಕಾಮರ್ಸ್ ಆಯ್ಕೆಗೆ ಮೊದಲ ಆದ್ಯತೆ ನೀಡುವುದು ಉತ್ತಮ.
ಹಾಗೆಯೇ ಸ್ನಾತಕ ಹಂತದಲ್ಲಿಯೂ ವಿಜ್ಞಾನ ವಿಷಯಗಳನ್ನು ಓದುವುದರಿಂದ ಪ್ಯೂರ್ ಸೈನ್ಸ್ ಅಥವಾ ಅಪ್ಲೈಡ್ ಸೈನ್ಸ್ ಅನ್ನು ಪೋಸ್ಟ್ ಗ್ರಾಜುಯೇಟ್ ಹಂತದಲ್ಲಿ ಓದಬಹುದು. ಪಿಯುಸಿಯಲ್ಲಿ ಸೈನ್ಸ್ ಓದಿದವರಿಗೆ ಕಮರ್ಷಿಯಲ್ ಪೈಲಟ್, ಕಂಬೈನ್ಡ್ ಡಿಫೆನ್ಸ್ ಸೈನ್ಸ್, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಮತ್ತು ಮುಂತಾದ ಕಡೆಗಳಲ್ಲಿ ಜಾಬ್ಗಳು ಲಭ್ಯ. ನೀವು ವಿಜ್ಞಾನ ಕಾಂಬಿನೇಷನ್ನಲ್ಲಿ ಪಿಯುಸಿ ಪಾಸಾದ ನಂತರ ರೆಗ್ಯುಲರ್ ಬಿಸಿಎ, ಐಟಿ ಮತ್ತು ಸಾಫ್ಟ್ವೇರ್, ಫಾರ್ಮಸಿ, ಫಿಸಿಯೋಥೆರಪಿ, ಕಂಪ್ಯೂಟರ್ ಸೈನ್ಸ್, ಆಂಥ್ರಪಾಲಜಿ, ಆಕ್ಯುಪೇಷನಲ್ ಥೆರಪಿ, ರಸಾಯನಶಾಸ್ತ್ರ, ಭೌತಶಾಸ್ತ್ರ, ಇಲೆಕ್ಟ್ರಾನಿಕ್ಸ್, ಬಯೋಕೆಮಿಸ್ಟ್ರಿ, ಮೈಕ್ರೋಬಯೋಲಜಿ, ಎಕಾನಾಮಿಕ್ಸ್, ಜೂವಾಲಜಿ, ಬಾಟನಿ, ಬಯೋಮೆಡಿಕಲ್ ಸೈನ್ಸ್, ಬಯೋಟೆಕ್ನಾಲಜಿ ವಿಷಯಗಳು ಇರುವ ಸ್ನಾತಕ ಪೂರ್ವ ಕೋರ್ಸ್ಗಳನ್ನು ಆಯ್ಕೆ ಮಾಡಬಹುದು. ಒಂದು ಡಿಗ್ರಿ ಕೋರ್ಸ್ನಲ್ಲಿ ಪ್ರಮುಖವಾಗಿ 3 ಕೋರ್ ಸಬ್ಜೆಕ್ಟ್ಗಳು ಇರುತ್ತವೆ. ವಿಜ್ಞಾನ ಪಿಯುಸಿ ನಂತರ ನೀವು ನೀಟ್ ಪ್ರವೇಶ ಪರೀಕ್ಷೆ ಬರೆದಿದ್ದಲ್ಲಿ ಎಂಬಿಬಿಎಸ್, ಬಿಎಂಎಸ್, ಬಿಡಿಎಸ್, ಬಿಎಂಎಸ್, ಯುನಾನಿ, ಹೋಮಿಯೋಪತಿ ಮತ್ತು ಇತರೆ ವೈದ್ಯಕೀಯ ಕೋರ್ಸ್ಗಳನ್ನು ಅಧ್ಯಯನಕ್ಕೆ ಆಯ್ಕೆ ಮಾಡಬಹುದು. ಈ ಕೋರ್ಸ್ಗಳನ್ನು ಓದುವವರು ಆರೋಗ್ಯ ಕ್ಷೇತ್ರದಲ್ಲಿ ತಮ್ಮ ಕರಿಯರ್ ಅನ್ನು ವೈದ್ಯರಾಗಿ, ತಜ್ಞ ವೈದ್ಯರಾಗಿ ರೂಪಿಸಿಕೊಳ್ಳಬಹುದು. ಪಿಯುಸಿ ವಿಜ್ಞಾನ ಓದುವವರು ಸಿಇಟಿ ಬರೆದಿದ್ದಲ್ಲಿ ಇಂಜಿನಿಯರಿಂಗ್ ಕೋರ್ಸ್ಗಳನ್ನು ಕಂಪ್ಯೂಟರ್ ಸೈನ್ಸ್, ಸಿವಿಲ್, ಮೆಕ್ಯಾನಿಕ್ಸ್, ಇಲೆಕ್ಟ್ರಾನಿಕ್ಸ್, ಇಲೆಕ್ಟ್ರಿಕಲ್ ನಂತರ ರೆಗ್ಯುಲರ್ ಬ್ರಾಂಚ್ಗಳು ಮಾತ್ರವಲ್ಲದೆ ಇತ್ತೀಚಿನ ಸೈಬರ್ ಸೆಕ್ಯೂರಿಟಿ, ಕ್ಲೌಡ್ ಕಂಪ್ಯೂಟಿಂಗ್, ಡಾಟಾ ಸೈನ್ಸ್, ಬಿಗ್ ಡಾಟಾ, ಬ್ಲಾಕ್ಚೈನ್ ಟೆಕ್ನಾಲಜಿ, ವೆಬ್ ಡೆವಲಪ್ಮೆಂಟ್, ಗೇಮ್ ಡಿಸೈನ್, ಪ್ರೋಗ್ರಾಮಿಂಗ್, ಬಿಸಿನೆಸ್ ಇಂಟೆಲಿಜೆನ್ಸ್, ಫುಲ್ ಸ್ಟಾಕ್ ಡೆವಲಪ್ಮೆಂಟ್, ಡಾಟಾ ಬೇಸ್ ಕಾನ್ಸೆಪ್ಟ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಷಿನ್ ಲರ್ನಿಂಗ್ ಹೀಗೆ ಹಲವು ಕೋರ್ಸ್ಗಳನ್ನು ಸಹ ತೆಗೆದುಕೊಳ್ಳಬಹುದು. ಬಿಟೆಕ್ ಇನ್ ನ್ಯಾನೋ ಟೆಕ್ನಾಲಜಿ, ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್, ಸ್ಟ್ಯಾಟಿಸ್ಟಿಕ್ಸ್, ಬಿಎಸ್ಸಿ ನಾಟಿಕಲ್ ಸೈನ್ಸ್, ಎಂಬಿಬಿಎಸ್, ಬಿಡಿಎಸ್, ಬಿಫಾರ್ಮಾ, ನರ್ಸಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮಷಿನ್ ಲರ್ನಿಂಗ್, ಕಮರ್ಷಿಯಲ್ ಪೈಲಟ್ ಟ್ರೈನಿಂಗ್, ಇಂಡಸ್ಟ್ರಿಯಲ್ ಡಿಸೈನ್, ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ ಹೀಗೆ ಹಲವು ಆಯ್ಕೆಗಳು ಕಟಕ ರಾಶಿಯವರಿಗೆ ಉತ್ತಮವಾಗಿದೆ. ನೀವು ಇಷ್ಟಪಡುವ ವಿಷಯಗಳ ಪಟ್ಟಿ ಮಾಡಿದ ಬಳಿಕ ಅಂತರ್ಜಾಲದಲ್ಲಿ ಆ ವಿಷಯಕ್ಕೆ ಸಂಬಂಧಿಸಿದ ಪಠ್ಯಕ್ರಮಗಳು, ವಿಷಯ ಹಾಗೂ ಅದರ ವ್ಯಾಪ್ತಿಯನ್ನು ಪರಿಶೀಲಿಸಿ. ಆಗ ಆ ವಿಷಯವನ್ನು ನೀವು ಓದುತ್ತೀರಿ, ನಿಮಗೆ ಇಷ್ಟವಾಗುವುದೇ ಎನ್ನುವುದನ್ನು ಮೊದಲು ನಿರ್ಧರಿಸಿಕೊಳ್ಳಿ. ಬಳಿಕ ನಿಮಗೆ ಒಂದು ಅಂದಾಜು ಹಾಗೂ ಆ ವಿಷಯಗಳ ಬಗ್ಗೆ ತಿಳುವಳಿಕೆ ಬರುವುದು. ಆಗ ಸೂಕ್ತ ನಿರ್ಧಾರ ಕೈಗೊಳ್ಳಲು ನಿಮಗೆ ಅನುಕೂಲವಾಗುವುದು. ಕೆಲವೊಮ್ಮೆ ಇಷ್ಟದಿಂದ ತೆಗೆದುಕೊಂಡು ಕಷ್ಟವಾದರೆ ಆಗ ಮತ್ತೆ ನೀವು ಸಮಸ್ಯೆಯಲ್ಲಿ ಸಿಲುಕುವುದು ಖಚಿತ, ಸಮಯ ಕಳೆದುಕೊಳ್ಳುವುದು ಸಹ ಖಚಿತ. ಕೋರ್ಸ್ ಆಯ್ಕೆಗೆ ಮುನ್ನ ವೃತ್ತಿ ಮಾರ್ಗದ ಬಗ್ಗೆ ಮಾರ್ಗದರ್ಶನ ಪಡೆದುಕೊಂಡು ನಿರ್ಧರಿಸುವುದು ಸಹ ಒಂದು ಒಳ್ಳೆ ನಿರ್ಧಾರ. ಒಂದು ವಿಷಯವನ್ನು ನೀವು ಮುಂದಿನ ವಿದ್ಯಾಭ್ಯಾಸ ಕ್ರಮದಲ್ಲಿ ಆಯ್ಕೆ ಮಾಡಿಕೊಳ್ಳುತ್ತೀರಿ ಎಂದಾದರೆ ಅದರಿಂದ ಯಾವ ಬಗೆಯ ಉದ್ಯೋಗ ಪಡೆದುಕೊಳ್ಳುತ್ತೀರಿ, ನಿಮಗೆ ಎಷ್ಟು ವ್ಯಾಪಕವಾಗಿ ಉದ್ಯೋಗ ಅವಕಾಶಗಳು ದೊರೆಯುವ ಸಾಧ್ಯತೆಗಳಿವೆ ಎನ್ನುವುದನ್ನು ಪ್ರಮುಖವಾಗಿ ಚಿಂತಿಸಬೇಕು. ಉದಾಹರಣೆಗೆ ವಿಜ್ಞಾನವನ್ನು ಆಯ್ಕೆ ಮಾಡಿಕೊಂಡರೆ ವೈದ್ಯಕೀಯ ಕ್ಷೇತ್ರ, ಇಂಜಿನಿಯರಿಂಗ್, ಶಿಕ್ಷಣ ಕ್ಷೇತ್ರ, ಆವಿಷ್ಕಾರ ಕ್ಷೇತ್ರ ಸೇರಿದಂತೆ ಇನ್ನಿತರ ಕ್ಷೇತ್ರಗಳಲ್ಲಿ ವೃತ್ತಿ ಜೀವನದ ಅವಕಾಶಗಳಿರುತ್ತವೆ. ವಾಣಿಜ್ಯ ವಿಷಯವನ್ನು ಆಯ್ಕೆ ಮಾಡಿಕೊಂಡರೆ ತೆರಿಗೆ, ಲೆಕ್ಕಾಚಾರ ಹಾಗೂ ವ್ಯವಹಾರ ಸಂಬಂಧಿತ ಕ್ಷೇತ್ರದಲ್ಲಿ ಉದ್ಯೋಗ ಅವಕಾಶಗಳನ್ನು ಪಡೆದುಕೊಳ್ಳಬಹುದು. ಹೀಗೆ ಯಾವ ಸಬ್ಜೆಕ್ಟ್ ಆಯ್ಕೆ ಮಾಡಿಕೊಂಡರೆ ಉದ್ಯೋಗ ದೊರೆಯುವುದು ಎನ್ನುವುದನ್ನು ಸಹ ಪರಿಗಣಿಸಬೇಕಾಗುವುದು. ಕೆಲವರಿಗೆ ಓದಿನ ಮೇಲೆ ಆಸಕ್ತಿ ಕಡಿಮೆ, ಬಿಸಿನೆಸ್ ಮಾಡಬೇಕು, ದುಡಿಮೆ ಆರಂಭಿಸಬೇಕು ಎಂಬ 2 ಸನ್ನಿವೇಶಗಳು ಇರುತ್ತವೆ. ಅಂತಹವರು ನಿಮ್ಮ ವೃತ್ತಿ ಆಸಕ್ತಿಗೆ ತಕ್ಕ ಅಲ್ಪಾವಧಿಯ ಕೋರ್ಸ್ಗಳನ್ನು ಮಾಡಬಹುದು. ತರಬೇತಿಗಳನ್ನು ಸಹ ಪಡೆಯಲು ಅವಕಾಶ ಇದೆ. 10ನೇ ತರಗತಿಯ ನಂತರ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಲು ಬಯಸದವರು ಅಲ್ಪಾವಧಿಯ ಕೋರ್ಸ್ ಮಾಡುವ ಮೂಲಕ ಉದ್ಯೋಗ ಮಾಡಬಹುದು.
ಈ ಅಲ್ಪಾವಧಿಯ ತರಬೇತಿಯಲ್ಲಿ ಉದ್ಯೋಗಕ್ಕೆ ಕೌಶಲ್ಯ ಕಲಿಸಲಾಗುವುದು. ಉದ್ಯೋಗ ಸಂಬಂಧಿ ಕೌಶಲ್ಯವು ಉದ್ಯೋಗ ಕ್ಷೇತ್ರದಲ್ಲಿ ಹೆಚ್ಚಿನ ಅನುಕೂಲ ಹಾಗೂ ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಡುವುದು. ಅಂತಹ ಕೋರ್ಸ್ಗಳು ಗ್ರಾಫಿಕ್ ಡಿಸೈನ್, ಸಾಮಾಜಿಕ ಮಾಧ್ಯಮದ ಮಾರ್ಕೆಟಿಂಗ್, ಡಿಜಿಟಲ್ ಮಾರ್ಕೆಟಿಂಗ್ ಡಿಪ್ಲೊಮಾ, ಬ್ಯೂಟಿಷಿಯನ್ ಕೋರ್ಸ್, ವ್ಯವಹಾರ ನಿರ್ವಹಣೆಯ ಡಿಪ್ಲೊಮಾ, ಐಟಿಐ ಕೋರ್ಸ್ಗಳು, ಇವೆಂಟ್ ಮ್ಯಾನೇಜ್ಮೆಂಟ್, ಹೋಟೆಲ್ ನಿರ್ವಹಣೆ, ಸಂಬಂಧಿತ ಕೋರ್ಸ್ಗಳು, ಚಾಟ್ಜಿಪಿಟಿ ಕೋರ್ಸ್ಗಳು ಈ ಕ್ಷೇತ್ರದಲ್ಲಿ ವೃತ್ತಿಜೀವನವನ್ನು ಆರಂಭಿಸಲು. ವಿದ್ಯಾರ್ಥಿಗಳು ಯೋಗದಲ್ಲಿ ವಿವಿಧ ಡಿಪ್ಲೊಮಾ ಮತ್ತು ಪದವಿ, ಸ್ನಾತಕೋತ್ತರ ಪದವಿ ಕೋರ್ಸ್ಗಳನ್ನು ಮಾಡಬಹುದಾಗಿದೆ. ಯೋಗದಲ್ಲಿ ಸರ್ಟಿಫಿಕೇಟ್ ಕೋರ್ಸ್ ಕೂಡ ಇದ್ದು, ಇದು 1 ವರ್ಷ 5 ತಿಂಗಳ ಸರ್ಟಿಫಿಕೇಟ್ ಕೋರ್ಸ್ ಆಗಿದೆ. ಸಾಮಾನ್ಯ ಪದವಿ ಕೋರ್ಸ್ ಮಾಡಿ ಉದ್ಯೋಗಾವಕಾಶಗಳು ಕಡಿಮೆಯಾಗುತ್ತಿರುವ ಈ ಸಂದರ್ಭದಲ್ಲಿ ಈ ರೀತಿಯ ಕೋರ್ಸ್ಗಳು ತುಂಬಾ ಉಪಯೋಗಕ್ಕೆ ಬರುತ್ತವೆ. ಅಪ್ರೆಂಟಿಸ್ಶಿಪ್ ಬಳಿಕ ವಿದ್ಯಾರ್ಥಿಗಳು ಅದೇ ಕಂಪನಿಯಲ್ಲಿ ಉದ್ಯೋಗಾವಕಾಶ ಸಹ ದೊರೆಯಲಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.